ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವೀಸ್ ಟ್ರೇಲ್ಸ್. ಇವತ್ತು ನಾನು ರಸ್ಮಲೈನ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಯಾರು ಗೆಸ್ಟ್ಸ್ ಬಂದರೆ ಈಸಿಯಾಗಿ ಮಾಡಿಕೊಂಡು ಇಡ್ಬೋದು. ಬನ್ನಿ ರೆಸಿಪಿ ನೋಡೋಣ. ಮೊದಲು ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲು ಫುಲ್ ಫ್ಯಾಟ್ ಮಿಲ್ಕ್ ಆಗಿರಬೇಕು. ನೀವು ಲೈಟ್ ಮಿಲ್ಕು ಇಲ್ಲ ಲೋ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಹಾಲು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡು ಕುದಿಸ್ಕೋಬೇಕು. ಅದನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆತ್ತಗೆ ಹಾಲನ್ನ ಅವಾಗವಾಗ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದಾದಮೇಲೆ ನಿಂಬೆಹಣ್ಣಿನ ರಸ ಸೇರಿಸ್ಬೇಕು ಹಾಲಿಗೆ, ಆವಾಗ ಹಾಲು ಒಡ್ಕೊಳ್ಳುತ್ತೆ. ನಾನಿಲ್ಲಿ 3 ಹಂತದಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ತೀನಿ, ಯಾಕಂದರೆ ಹಾಲು ಕ್ಲೀನಾಗಿ ಫುಲ್ಲು ಒಡಿಬೇಕು. ಮಿಕ್ಸ್ ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ತಾ ಹೋದಾಗ ಹಾಲನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ಹಾಲು ಇಲ್ಲಿ ಒಡೆದಿದೆ ನೋಡಿ, ಕ್ಲೀನಾಗಿ ಒಡೆದಿದೆ. ಇವಾಗ ನಾವು ಇದನ್ನು ಸಪ್ರೇಟ್ ಮಾಡ್ಕೊತೀವಿ. ಫಿಲ್ಟ್ರ್ ಮಾಡಬೇಕು. ಒಂದು ಬಟ್ಟೆ ತೊಗೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನ ನೀವು ವೇಸ್ಟ್ ಮಾಡದೆ ಚಪಾತಿ ಹಿಟ್ಟು ಕಲಸೋಕ್ಕೆ ಇಲ್ಲ ಗ್ರೇವೀಸ್ಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ರೌಂಡ್ ಬಾಲ್ಸ್ ಮಾಡಿಕೊಂಡು ಅದನ್ನು ನಾನು ಸಕ್ಕರೆ ನೀರಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಅದಾದಮೇಲೆ ಐಸ್ ಕೋಲ್ಡ್ ವಾಟರ್ಗೆ ಹಾಕ್ಕೊಂಡಿದ್ದೀನಿ. ಕ್ಲಿಪ್ಸ್ ಮಿಸ್ ಆಗಿದೆ, ಸಾರಿ. ಇಲ್ಲಿ ನಾನು ಹಾಲನ್ನ ಕುದಿಸ್ಕೊತಿದ್ದೀನಿ. ಬಾದಾಮ್ ಮಿಲ್ಕು ರಸ್ಮಲೈಗೆ ಬೇಸಾಗಬೇಕಲ್ವ, ಆ ಹಾಲನ್ನ. ಸೊ 1/4 ಲೀಟ್ರ್ ಹಾಲು ತೊಗೊಂಡು ಅದಕ್ಕೆ 3 ಸ್ಪೂನಷ್ಟು ಶುಗರ್ ಸೇರಿಸ್ತಾ ಇದ್ದೀನಿ. ಶುಗರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಶುಗರ್ ಇಷ್ಟಪಡಲ್ಲ ಅಂದರೆ ಶುಗರ್ ಕಡಿಮೆ ಮಾಡ್ಕೊಳ್ಳಿ, 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇದಾದಮೇಲೆ ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಹಾಲನ್ನ ಹೈ ಫ್ಲೇಮಲ್ಲಿ ಕುದಿಸೋಕ್ಕೆ ಹೋಗಬೇಡಿ, ಆವಾಗ ಕುದ್ದೋಗುತ್ತೆ. ಸೊ ನೀವು ಇಲ್ಲಿ ನಾನು ಸ್ಟೋರ್ ಬಾಟ್ ಬಾದಾಮ್ ಪುಡಿ ಹಾಕ್ತಾಯಿದ್ದೀನಿ, MTRದು. ಇದು ಹಾಕಿದಾಗ ಇದರಲ್ಲಿ ಶುಗರ್ ಅಷ್ಟೊಂದಿಲ್ಲ. ಸೊ ಅದರಿಂದ ನಾನು ನಿಮ್ಮ ಪೌಡರ್ನ ಜಾಸ್ತಿ ಹಾಕ್ಕೊತಿದ್ದೀನಿ ಕಲರ್ಗೋಸ್ಕರ. ಇದರಲ್ಲಿ ಆಲ್ರೆಡಿ ಬಾದಾಮು ಮತ್ತು ಪಿಸ್ತಾ ಫ್ಲೇವರ್, ಕೇಸರ್ ಫ್ಲೇವರು ಇರುತ್ತೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಯಾವ್ದು ಬೇಕಾದ್ರೂ ಅಂಗಡಿಯಿಂದ ತಂದಿರೋ ಬಾದಾಮ್ ಪುಡಿ ಪೌಡರ್ ಯೂಸ್ ಮಾಡ್ಬೋದು. ಇದಕ್ಕೆ ಕಲರು ಚೇಂಜ್ ಆಗುತ್ತೆ. ಇನ್ನೂ ಸ್ವಲ್ಪ ಪೌಡರ್ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಹಂತದಲ್ಲಿ ಹಾಲು ಲೋ ಫ್ಲೇಮಲ್ಲೇ ಕುದಿಸ್ತಿದ್ದೀನಿ ನಾನಿನ್ನು. ನೀವು ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ಬಾದಾಮ್ ಮಿಲ್ಕ್ ಅಂಗಡೀಲಿ ಸಿಗೋ ಥರ ಕಲರ್ ಬಂದಿದೆ. ಇವಾಗ ನಾವು ಈ ಸ್ಟೇಜಲ್ಲಿ ನಾವೇನದು ರಸ್ಮಲೈಗೆ ಪನ್ನೀರ್ ಮಾಡ್ಕೊಂಡಿದ್ದು ರೌಂಡ್ ಶೇಪಲ್ಲಿ, ಅದನ್ನು ಇದಕ್ಕೆ ಒಂದೊಂದಾಗಿ ಸೇರಿಸ್ತಾ ಬರಬೇಕು. ನೀವು ಮೆತ್ತಗೆ ಹಾಲಲ್ಲಿ ಸೇರಿಸಿ, ಯಾಕಂದರೆ ತುಂಬ ಬೇಗ ಹಾಕಿದ್ರೆ ಅದು ಒಡೆಯೋ ಚಾನ್ಸ್ ಆಗುತ್ತೆ. ಅದು ಸಾಫ್ಟಾಗಿರುತ್ತೆ, ಬೇಗ ಒಡೆದೋಗ್ಬಿಡುತ್ತೆ. ಸೊ ನೋಡಿಕೊಂಡು ಮೆತ್ತಗೆ ಹಾಲಲ್ಲಿ ಸೇರಿಸಿ ಅದನ್ನು. ನಾನಿಲ್ಲಿ ಒಂದು 1/4 ಲೀಟರಲ್ಲಿ 6ರಿಂದ 8 ರಸ್ಮಲೈ ಸೇರಿಸ್ತಿದ್ದೀನಿ. ಇದು ಸೇರಿಸಿದ ಮೇಲೆ ಅದನ್ನು ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸುಮ್ಮನೆ ಲೈಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಬಿಡಿ ಅಷ್ಟೇ. ಇದಾದಮೇಲೆ ತುಂಬ ಕುದಿಸ್ಬಾರ್ದು. ಒಂದು 5 ನಿಮಿಷ ಕುದಿಸಿ ಅದನ್ನು ಫ್ರಿಜ್ಜಲ್ಲಿ ಒಂದು 10-15 ಮಿನಿಟ್ಸ್ ಇಟ್ಟು ಯಾರು ಬಂದಾಗ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಯೆಲ್ಲೋ ಕಲರ್ ಬ್ರೈಟಾಗಿದೆ, ನೋಡೋಕ್ಕೂ ಸಾಫ್ಟಾಗಿದೆ. ಬಾದಾಮ್ ಮಿಲ್ಕ್ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಟ್ರೈ ಮಾಡಿ. ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಟ್ಟು ನೀವು ಈ ರೆಸಿಪಿ ಟ್ರೈ ಮಾಡಿ, ಯಾರು ನಿಮ್ಮ ಮನೆಗೆ ಗೆಸ್ಟ್ಸ್ ಬಂದಾಗ. ಆಮೇಲೆ ಹೇಗಿತ್ತು, ನೀವೇನಾದ್ರು ಟ್ರೈ ಮಾಡಿದರೆ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.